ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ಬೇಬಿ ಸೋಯಾ ಜಂಕ್ಸ್ನ ರೆಸಿಪಿ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಪಾಲಕ್ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಸೇರಿಸ್ಕೊಂಡು ಒಂದು ಹೊಸ ರೀತಿಯ ರೆಸಿಪಿ ಮಾಡ್ತಾಯಿದ್ದೀವಿ. ಈಗ ಅದಕ್ಕೇನೇನು ಬೇಕು ಅಂತ ನೋಡೋಣ. ನೋಡಿ, ಸೋಯಾ ಜಂಕ್ಸ್ ಬೇಬಿದು ಬಿಸಿನೀರಲ್ಲಿ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದೆ. ಸೊಪ್ಪುಗಳು ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಪಾಲಕ್ ಸೊಪ್ಪು, ಇದನ್ನು ಕ್ಲೀನ್ ಮಾಡ್ಕೊಂಡು ಹೆಚ್ಕೊಂಡು ಇಟ್ಕೊಂಡಿದೆ. ಅರಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಹಾಗೂ ಗರಂ ಮಸಾಲ, ಕುಕ್ಕಿಂಗ್ ಆಯಿಲ್, ಉದ್ದಕ್ಕೆ ಹೆಚ್ಕೊಂಡಿರೋಂಥ ಸಣ್ಣಕ್ಕೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಒಂದು 3-4 ಉದ್ದಕ್ಕೆ ಹೆಚ್ಕೊಂಡಿದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಹಾಕ್ಕೋಬೋದು ಅಥವಾ ಪೀಸಸ್ಸು ಜಜ್ಕೊಂಡು ಕೂಡ ಹಾಕ್ಕೋಬೋದು, ಸಾಸಿವೆ ಹಾಗೂ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೆ. ಈಗ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಈಗ ಸಾಸಿವೆ ಹಾಗೂ ಜೀರಿಗೆ ಸೇರಿಸ್ಕೊಳ್ಳೋಣ. ಈಗ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ, ಹಸಿಮೆಣ್ಸಿನ್ಕಾಯಿ ಎಲ್ಲ ಒಂದ್ಸಲ ಕೈ ಆಡಿಸ್ಕೊಳ್ಳೋಣ. ಎಣ್ಣೆಲಿ ಫ್ರೈ ಆಗಲಿ. ಈಗ ಈರುಳ್ಳಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅರಿಶಿನ, ಧನಿಯಾ ಹಾಗೂ ಖಾರದ ಪುಡಿ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಫ್ರೈ ಆಗಲಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಅದರಲ್ಲೂ ಹಾಕಿದೆ ನೋಡ್ಕೊಂಡು ಸೇರಿಸ್ಕೋಬೇಕು. ಈಗ ಸೋಯಾ ಜಂಕ್ಸ್ ಸೇರಿಸ್ಕೊಳ್ಳೋಣ. ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದಲ್ಲೇ ಒಂದು 3-4 ನಿಮಿಷ ಬಾಯ್ಲ್ ಆಗಲಿ. ಉಪ್ಪು ಖಾರ ಎಲ್ಲ ಸೋಯಾ ಜಂಕ್ಸ್ಗೆ ಚೆನ್ನಾಗಿ ಹತ್ತಲಿ. ಈಗ ಪಾಲಕ್ ಸೊಪ್ಪು ಸೇರಿಸ್ಕೊಳ್ಳೋಣ. ಸಬ್ಬಕ್ಕಿ ಸೊಪ್ಪು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ. ನೋಡಿ, ತಿರ್ಸ್ಕೊಂಡಿದೆ, ಚೆನ್ನಾಗಿ ಬಾಯ್ಲ್ ಆಗಲಿ. ಈಗ ತಟ್ಟೆ ಮುಚ್ಚೋಣ. ನೋಡಿ, ಚೆನ್ನಾಗಿ ಬಾಯ್ಲ್ ಆಗಿದೆ. ಸೊಪ್ಪು ಕೂಡ ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ಕಡೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀವಿ. ಒಂದು ಸಲ ಕೈ ಆಡಿಸ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ. ಸೊ ಸೊಪ್ಪು ಹಾಕೋದ್ರಿಂದ ಸೊಪ್ಪಲ್ಲಿರೋ ನೀರೇ ಬಿಟ್ಕೊಂಡಿದೆ. ಇದಕ್ಕೇನು ನೀರು ಆ್ಯಡ್ ಮಾಡಿಲ್ಲ. ನೋಡಿ, ಈಗ ರೆಡಿಯಾಗಿದೆ, ಚೆನ್ನಾಗಿ ಬಂದಿದೆ. ಈಗ ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡ್ಕೊತಾ ಇದ್ದೀವಿ. ನೋಡಿ, ಬಿಸಿ ಬಿಸಿ ಘಮ ಘಮ ಅಂತಿದೆ. ಸಬ್ಬಕ್ಕಿ ಸೊಪ್ಪಿನ ಪರಿಮಳವೇ ಬರ್ತಿದೆ. ನೀವು ಕೂಡ ಈ ರೀತಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರ್ತದೆ. ನಾವು ಬೇಬಿ ಸೋಯಾ ಜಂಕ್ಸ್ ಹಾಕಿದ್ದೀವಿ. ನೀವು ದಪ್ಪದ ಬೇಕಾದ್ರೂ ಸೋಯಾ ಜಂಕ್ಸ್ ಹಾಕ್ಕೊಂಡು ಇದೇ ರೀತಿಯಲ್ಲಿ ಮಾಡ್ಕೋಬೋದು. ತುಂಬ ರುಚಿಯಾಗಿ ಕೂಡ ಇರ್ತದೆ. ಅನ್ನಕ್ಕೆ, ಚಪಾತಿಗಂತೂ ಸೂಪರ್ ಕಾಂಬಿನೇಷನ್. ಈಗ ಗೌರಿ ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ಹೇಗಿದೆ ಅಂತ. ಈಗ ಗೌರಿ ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ. ನೋಡಿ, ಬಿಸಿ ಬಿಸಿ ಸೋಯಾ ಜಂಕ್ಸ್ ಸಬ್ಬಕ್ಕಿ ಹಾಗೂ ಪಾಲಕ್ ಸೊಪ್ಪಿನ ಸೋಯಾ ಜಂಕ್ಸ್ ರೆಸಿಪಿ. ತುಂಬ ರುಚಿಯಾಗಿದೆ ಅಂತೆ. ಅನ್ನಕ್ಕೆ, ಚಪಾತಿ ಜೊತೆ ಕೂಡ ತಿನ್ಬೋದು. ನೀವು ಕೂಡ ಒಮ್ಮೆ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ. ಪದೇ ಪದೇ ಮಾಡಿ ತಿನ್ನಬೇಕು ಅನಿಸುತ್ತದೆ. ಎಲ್ಲರಿಗೂ ಇಷ್ಟ ಆಗುತ್ತದೆ ಈ ರೆಸಿಪಿ. ಸೊ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ. ಸೂಪರ್ ಆಗಿದೆ ಅಂತೆ. ನೋಡಿ, ಆಗಲಿ ತಿಂತಾನೆ ಅವರೇ. ಸೊ ನೀವು ಟ್ರೈ ಮಾಡಿ ನಮಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.